ನಿರಂತರ ಸುದ್ದಿಗಾಗಿ News101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ SSLC ಪರೀಕ್ಷೆ ನಡೆಸೋದಕ್ಕೆ ತಗೊಂಡಿರುವಂಥ ತೀರ್ಮಾನ ಮತ್ತು ಅದರ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಬಹುಶಃ ಇಡೀ ಜಗತ್ತು ಹೊಸ ಸವಾಲುಗಳನ್ನು, ಹೊಸ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರವಾಗಲಿ, ಸರ್ಕಾರ ನಡೆಸುವ ಮಂತ್ರಿಗಳಾಗಲಿ ತಮ್ಮ ಯಾವುದೇ ಈಗೋಯಿಸಮ್ನ ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಕೇಳಬೇಕು ಅಂದರೆ, ಯಾಕೆಂದರೆ ಸಮಸ್ಯೆ, ಹೊಸ ಸಮಸ್ಯೆ ಕೋವಿಡ್, ಜಗತ್ತಿನ ಹೊಸ ಸಮಸ್ಯೆಯನ್ನು ಎಲ್ಲರ ಜೊತೆಗೂ ಸೇರಿ ಎದುರಿಸ್ತಾ ಇದ್ದೀವಿ. ಇವತ್ತು ಜಗತ್ತು, ನಾವು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀವಲ್ಲ, ಹೇಗೆ? ಬಹುಶಃ ಈ 1.5 ವರ್ಷಗಳ ಕಾಲದಿಂದನೂ ಕೂಡ ಶಿಕ್ಷಣ ಇಲಾಖೆಯನ್ನು ಒಂದು ತುದಿಗಾಲಿ ಮೇಲೆ ನಿಲ್ಲಿಸಿದ್ದೀವಿ ನಾವು. ವೆರಿ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್ ಇದು. ಪ್ರತಿ ಮನೆಯೂ ಇನ್ವಾಲ್ವ್ ಆಗಿರೋ ಇಲಾಖೆ ಇದು. ಯಾಕೆಂದ್ರೆ ಅದನ್ನು ನಡೆಸಿರೋ ನಾನು, ಆ ಇಲಾಖೆನ ಪ್ರತಿ ಮನೆಯೂ ಇನ್ವಾಲ್ವ್ ಆಗಿದೆ ಇದು. ಹಾಗಾಗಿ ಅಷ್ಟೇ ಅಲ್ಲ, ಇಡೀ ಸಮಾಜ ಇನ್ವಾಲ್ವ್ ಆಗಿದೆ. ಇಡೀ ಸಮಾಜ, ಮಕ್ಕಳಿಗೆ ಪುಸ್ತಕ ಕೊಡೋರಿದ್ದಾರೆ, ಊಟ ಕೊಡೋರಿದ್ದಾರೆ, ಬೇರೆ ಬೇರೆ ಫೆಸಿಲಿಟೀಸ್ ಕೊಡುವಂಥವ್ರು ಸಮಾಜದಲ್ಲಿ. ಹಾಗಾಗಿ ಇಂಥ ಇಲಾಖೆಯಲ್ಲಿ ಇವತ್ತಿನ ದಿವಸ ನಾವು ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಯಾವ ಸಂದರ್ಭ? ನಿನ್ನೆ ರಾತ್ರಿನೂ ಕೂಡ BBC-ಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಇನ್ನು 10-12 ದಿವಸದಲ್ಲಿ ಡೆಲ್ಟಾ ವೇವ್ ಶುರು ಆಗುತ್ತೆ. ದ ಥರ್ಡ್ ವೇವ್ ಪ್ಲಸ್ ಡೆಲ್ಟಾ 2. ಅಲ್ಲಿಗೆ ನಮ್ಮ ಡೇಟ್ 19-22 ನಾವೇನು ಇಟ್ಟಿದ್ದೀವಿ, ಕರೆಕ್ಟಾಗಿ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಮಕ್ಕಳ ಕಥೆ ಏನು? ಮಕ್ಕಳ ಕಥೆ, ಯಾಕೆಂದರೆ ನಾವೆಲ್ಲರೂ ಮಗು ನಾಡಿನ ಆಸ್ತಿ ಅಂತ, ಮಗು ನಾಡಿನ ಆಸ್ತಿ. ನಾನು ಶಿಕ್ಷಣ ಮಂತ್ರಿ ಇದ್ದಾಗಲೂ ಕೂಡ ಡಿಕ್ಲೇರ್ ಮಾಡಿದ್ದೆ, ಮಗು ನಾಡಿನ ಆಸ್ತಿ. ಪ್ರತಿ ಮಗುವು ಶಾಲೆಯಲ್ಲಿ, ಪ್ರತಿ ಶಿಕ್ಷಕರ ಶಾಲೆಯಲ್ಲಿ ಅಕ್ಷರ ಮಗುವಿನ ಹಕ್ಕು ಅಂತಕ್ಕಂಥ. ಆದರೆ ಇವತ್ತು ಅಂಥ ಮಗುವನ್ನ ತಗೊಂಡೋಗಿ ನಾವು ತಳ್ತಾ ಇದ್ದೀವಿ, ಸಾವಿನ ಕೂಪಕ್ಕೆ ಮಗುವನ್ನು ತಳ್ತಾ ಇದ್ದೀವಿ. ಯಾಕೆಂದ್ರೆ ಈ ತನಕ ನಾವು ಸಾವನ್ನ ಗಂಭೀರವಾಗಿ ಸ್ವೀಕರಿಸಲಿಲ್ಲ ಸರ್ಕಾರ. ಮನುಷ್ಯನ ಸಾವನ್ನ ಗಂಭೀರವಾಗಿ ಸ್ವೀಕಾರ ಮಾಡಲೇ ಇಲ್ಲ ಇಲ್ಲಿ ತನಕ. ಹಾಗಾದ್ರೆ ಈಗ ಮಗುವನ್ನು ಸಾಯಿಸ್ಬಿಡೋದೇ ಎಲ್ಲ ಸೇರ್ಕೊಂಡ್ಬಿಟ್ಟಿಲ್ಲ. ಮೀಟಿಂಗ್ ವಿಧಾನಸೌಧದಲ್ಲಿ ಶಿಕ್ಷಣ ಮಂತ್ರಿಗಳು ಯಾರ ಜೊತೆ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಅವ್ರು ಹಿಂದಿನ ಶಿಕ್ಷಣ ಮಂತ್ರಿಗಳನ್ನು ಕರೆದು, ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಅಪಾರವಾಗಿ ಕೆಲಸ ಮಾಡಿ, ಲೈಕ್ ವಿದ್ಯಾಭಾಸ್ಕರ್, ವಲ್ಲತರೈ, ಬಸವರಾಜ್, ಎಂತೆಂಥವ್ರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ, ಕಮಿಷನರ್ಗಳಾಗಿ, ಸೆಕ್ರೆಟರಿ ಆಗಿ, ಡೈರೆಕ್ಟರ್ಸ್ಗಳಾಗಿ ಶಿಕ್ಷಣ ಮಂತ್ರಿಗಳು ಈಗೂ ಇದ್ದೀವಿ. ನಾನಿದ್ದೀನಿ, BK ಚಂದ್ರಶೇಖರ್ ಇದ್ದಾರೆ, ನಮ್ಮ ಸ್ಪೀಕರ್ ಆಗಿರೋರು ಈಗ ಕಾಗೇರಿಯವರಿದ್ದಾರೆ, ನಮ್ಮೂರಿನಲ್ಲೇ ಇದ್ದಾರೆ, ನಮ್ಮ ತನ್ವೀರ್ ಸೇಠ್ ಇದ್ದಾರೆ, ನಮ್ಮ ಶಿವಮೊಗ್ಗದಲ್ಲಿದ್ದಾರೆ. ಎಲ್ಲರನ್ನು ಕರೆದು ಏನು ಹೇಗೆ ಮಾಡೋಣ, ವಿರೋಧ ಪಕ್ಷದ ನಾಯಕರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೂರಿಸ್ಕೊಳ್ಳೋದು ಇದು ಮಗುವಿನ ಪ್ರಶ್ನೆ. ಏಕೆಂದರೆ ಶಿಕ್ಷಣ ಇಲಾಖೆ ಅಂದರೆ ದಟ್ ಮಸ್ಟ್ ಬಿ ಚೈಲ್ಡ್ ಓರಿಯೆಂಟೆಡ್. ಆ ಮಗುವನ್ನೇ ಮರೆತು ಹೋಗ್ತಾ ಇದೀವಿ ಇವತ್ತು ಶಿಕ್ಷಣ ಇಲಾಖೆ. ಬರೀ ಪರೀಕ್ಷೆ ಪಾಠ. ಮಕ್ಕಳು ಇದ್ರಲ್ವೇನಪ್ಪ ಅದು? ಪರೀಕ್ಷೆ ಪಾಠಗಳಿಗೋಸ್ಕರ ಇಲ್ಲ ಶಿಕ್ಷಣ ಇಲಾಖೆ. ಮಗು ಕೇಂದ್ರಿತ ಶಿಕ್ಷಣ ಆಗಬೇಕು.
ಮಗುವನ್ನೇ ಬಿಟ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು. ಮಗುವನ್ನು ಮರೆತ ಸರ್ಕಾರ ಇದು. ಮಗುವನ್ನು ಮರೆತ ಸರ್ಕಾರ. ಕಳೆದ ಸಾರಿ SLC ಎಕ್ಸಾಮ್ ಆದಾಗ 2 ಜನ ಸತ್ರು, ಮಕ್ಕಳು ಸತ್ರು, ಯಾವುದು ಈಚೆಗೆ ಬರಲಿಲ್ಲ. ಅದು ಶಿಕ್ಷಕರು ಸತ್ರು ಎಲೆಕ್ಷನ್ಸಲ್ಲಿ, ಒಂದು ಕಾಂಡೋಲೆನ್ಸ್ ಆಗಲಿಲ್ಲ ಅವರಿಗೆ, ಶಿಕ್ಷಕರಿಗೆ ಸರ್ಕಾರದಿಂದ. ಹಾಗೆ ಇವತ್ತು SSLC ಎಕ್ಸಾಮಿನೇಷನ್ನ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಅದರಲ್ಲೂ ಈ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಿ, ಪ್ರೈವೇಟ್ ಸೆಕ್ಟಾರ್ನಲ್ಲಿ ಒಂದು ಫೀಸ್ ಫಿಕ್ಸೇಷನ್ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ. ದೇ ವೆಂಟ್ ಟು ಸುಪ್ರೀಂ ಕೋರ್ಟ್. ಅರೆ ಎಷ್ಟು ಕೃಷ್ಣ ಅವ್ರ ಗೌರ್ಮೆಂಟ್ ಇದ್ದಾಗ ನಾನೇ ಒಂದು ಕ್ಯಾಪ್ಷನ್ ಕೊಟ್ಟೆ, ಧ್ಯೇಯ ಸರ್ಕಾರ ಧ್ಯೇಯ ಏನು ಅಂದಾಗ ಕೃಷ್ಣ ಅವ್ರ ಪಕ್ಕದಲ್ಲಿ ಕೂತು, ನಮ್ಮ ಸರ್ಕಾರ ಧ್ಯೇಯ ಅಕ್ಷರ ಆರೋಗ್ಯ. ಇಲ್ಲಿ ಎರಡೂ ಕೆಟ್ಟು ಹೋಗ್ತಾ ಇದ್ದೀವಿ, ಅಕ್ಷರನೂ ಹೋಗ್ತಾ ಇದೆ, ಆರೋಗ್ಯನೂ ಹೋಗ್ತಾ ಇದೆ. ಸಮಾಜಕ್ಕೆ ಬೇಕಾಗಿರೋದು ಅಕ್ಷರ ಮತ್ತು ಆರೋಗ್ಯ, ಅವೆರಡು ಬಹಳ ಸುಸ್ಥಿತಿಯಲ್ಲಿಡಬೇಕು. ಆ ದೇಶ, ರಾಜ್ಯ, ಕೋಶ ಚೆನ್ನಾಗಿರುತ್ತೆ. ಅಕ್ಷರ ಮತ್ತು ಆರೋಗ್ಯ ಎರಡು ಹಾಳಾಗೋಗ್ಬಿಟ್ರೆ ಹುಡುಕೋದಾದ್ರೂ ಏನನ್ನು ಹಾಗಿದ್ರೆ ನಾವು ಭಾಳ ಗಂಭೀರವಾಗಿ ತಗೋತಾನೆ ಇಲ್ಲ ಸರ್ಕಾರ. ಅಕ್ಷರನೂ ಗಂಭೀರವಾಗಿ ತಗೋತಾ ಇಲ್ಲ, ಆರೋಗ್ಯನೂ ಗಂಭೀರವಾಗಿ ತಗೋತಾ ಇಲ್ಲ. ಆರೋಗ್ಯ ಮಂತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, SSLC ಎಕ್ಸಾಮಿನೇಷನ್ ಆಗೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಮತ್ತು ಹೇಗೆ ಮಕ್ಕಳಿಗೆ ಆರೋಗ್ಯ ನೋಡೋರು ಯಾರು? ಆರೋಗ್ಯ ಇಲಾಖೆ ತಾನೇ. ಆ ಆರೋಗ್ಯ ಮಂತ್ರಿಗೇನೆ ಅಕ್ಷರ ಇಲಾಖೆ SSLC ನಡೆಸುವಂಥ ವಿಚಾರನೇ ಅವ್ರ ಗಮನಕ್ಕೆ ತಂದಿಲ್ಲ ಅಂತ. ಏನು ವಾಟ್ ಈಸ್ ದಿಸ್? ವಾಟ್ ಸಾರ್ಟ್ ಆಫ್ ಇಗೋಯಿಸಮ್ ವಿತ್ ದಿಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಮಿನಿಸ್ಟರ್? ನೋ, ಯಾರು ಮಗುನ ಸಾಯಕ್ಕೆ ಯಾರು ಬಿಡಬಾರ್ದು ಮಕ್ಕಳನ್ನು. ಎಂಥ ಟೈಮ್ ಇದು, ಎಷ್ಟು ಅವೈಜ್ಞಾನಿಕ ಇದು. ಈವನ್ ದ ಫಿಕ್ಸೇಷನ್ ಆಫ್ ದ ಡೇಟ್ ಫಾರ್ ದ ಎಕ್ಸಾಮಿನೇಷನ್ ಹೇಗೆ ಅವೈಜ್ಞಾನಿಕ ಇದು. 19-22 ಜುಲೈ ಆ ಟೈಮ್ಗೆ 3ನೇ ಕೋವಿಡ್ ಗಾಳಿ ಬೀಸ್ತದೆ, Δ+2 ಸೇರ್ಕೊಳ್ಳುತ್ತೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ, BBC ಬಿತ್ತರಿಸ್ತಾ ಇದೆ. ಆ ಟೈಮ್ಗೆ ಎಕ್ಸಾಮಿನೇಷನ್ ಇಟ್ಕೊಂಡು ಕೂತಿರಲ್ಲ. ಏನು ಮಕ್ಕಳನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ಶಿಕ್ಷಕರನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ಪೋಷಕರನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ನೋ. ಮಕ್ಕಳ ಜೀವವನ್ನು, ಶಿಕ್ಷಕರ ಜೀವವನ್ನು, ಪೋಷಕರ ಜೀವವನ್ನು ಬಲಿ ತೆಗೆದುಕೊಳ್ಳುವಂಥ ಅಧಿಕಾರ ಯಾವ ಸರ್ಕಾರಕ್ಕೆ ಯಾರೂ ಕೊಟ್ಟಿಲ್ಲ. ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಆದರೆ ಕೇಂದ್ರ ಸರ್ಕಾರವೇ CBSEನ PUCನ ಕ್ಯಾನ್ಸಲ್ ಮಾಡಿದೆ. ಕೇಂದ್ರ ಸರ್ಕಾರ ಬಹಳಷ್ಟು ಚರ್ಚೆ ಮಾಡಿ ಸುಮ್ಮನೆ ಮಾಡಿರ್ತಾರ? ವಿತ್ ಆಲ್ ದ ಎಕ್ಸ್ಪರ್ಟೈಸ್ ಚರ್ಚೆಗಳಾಗಿ CBSEನಲ್ಲಿ PUC ಬೇಡ, ಇಡೀ ದೇಶ ತೀರ್ಮಾನ ತಗೊಂಡಿದೆ. ಅದನ್ನ ಕೆಲವು ರಾಜ್ಯಗಳು ಈಗಾಗಲೇ SLCನೂ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾವೆ. ಸುಪ್ರೀಂ ಕೋರ್ಟ್ ಚಾಟಿ ಕೊಟ್ಟಿದೆ ಯಾಕೆ SLC ಬೇಡ ಅಂತೇಳಿ. ಇಷ್ಟಿದ್ರೂ ಕೂಡ ಏನೋ ಹಠ, ನಮಗೆ ಮಾಡಲೇಬೇಕು. ಯಾಕೆ ಈ ಹಠ ನಿಮಗೆ? ಏನು ಹಠ ಇದರಲ್ಲಿ? ಯಾವ ಹಠಕ್ಕೆ ಮಾಡ್ತಾ ಇದ್ದೀರ? SLC ಎಕ್ಸಾಮಿನೇಷನ್ ಆಗಲೇಬೇಕು ಅಂತಕ್ಕಂಥದ್ದು. ಹಾಗಾಗಿ ಆಮೇಲೆ ಪರೀಕ್ಷೆ ಮಜಾರಿ ಹೆಂಗಿದೆ, ಯಾರು ಇವ್ರಿಗೆ ತಜ್ಞರು ಅರ್ಥ ಆಗಲಿಲ್ಲ. 40 ಮಾರ್ಕ್ಸ್ ಅಂತೆ, 40 ಮಾರ್ಕ್ಸಿಗೆ ಪರೀಕ್ಷೆ ಅಂತೆ. 40 ಮಾರ್ಕ್ಸಿಗೆ ಪರೀಕ್ಷೆ ಅಂತ ಅಂದರೆ ಆ ಪ್ರೆಷರು ಎಲ್ಲ ಸಬ್ಜೆಕ್ಟ್ಗಳಿಗೂ ಇರುತ್ತೆ. ಪ್ರೆಷರ್ ಅಷ್ಟಕ್ಕೆ ಬರೀ 40 ಮಾರ್ಕ್ಸಿಗೆ ಪ್ರೆಷರ್ ಇರಲ್ಲ, ಪ್ರೆಷರ್ 100 ಮಾರ್ಕ್ಸ್ಗಿರುತ್ತೆ. ಹಾಂ, ಆ ಪ್ರೆಷರ್ ತಡ್ಕೊಳ್ಳೋದು ಹೇಗೆ ಮಗು? ಅದನ್ನು ಆಮೇಲೆ ಎಕ್ಸಾಮಿನೇಷನ್ ರೂಮ್ಗೆ ಹೋದ್ರೆ ಸಾಕಂತೆ, ಪಾಸ್ ಅಂತೆ. ಅರೆ ಈ ಪುರುಷಾರ್ಥಕ್ಕೆ ಯಾಕ್ರಿ ಮಾಡ್ತಾ ಇದ್ದೀರಿ? ಮಗು ಮನೇಲಿ ಬಿಡಪ್ಪ, ಮಗು ಮನೇಲಿರಲಿ ಬಿಡ್ರಿ, ಯಾರು ಈಚೆಗೆ ಬರಬೇಡಿ ಅಂತೀರಿ. ಜೀವನ
ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಮೋದಿಯವರು? ಮೊದಲು ಜೀವ ಉಳಿಸ್ಕೊಳ್ಳಿ, ಆಮೇಲೆ ಜೀವನ ಅಂದರು. ಜೀವ ಜೀವನ. ಇವತ್ತು ಜೀವ ಜೀವನ ಎರಡೂ ತೆಗೆಯಕ್ಕೆ ಮಾಡಿದ್ದೀರ ನನ್ನದು. ನೋ ನೋ. ಸುರೇಶ್ ಕುಮಾರ್, ನೀವು ಬುದ್ಧಿವಂತರಿದ್ದೀರಾ. ಯು ಆರ್ ಎ ಲರ್ನೆಡ್ ಮ್ಯಾನ್. ಬೇರೆ ಬೇರೆ ಇಲಾಖೆಗಳು ನಡೆಸಿದ್ರಿ. ಐ ಡೋಂಟ್ ನೋ ವೈ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ನಮ್ಮನ್ನೆಲ್ಲ ಕರೀತಾರೆ ಅಂದ್ಕೊಂಡಿದ್ದು. ಬಿಕಾಸ್ ನಾವು ಈ ಇಲಾಖೆನ ಭಾಳ ಸಮರ್ಥವಾಗಿ ನಡೆಸಿರೋವಂಥವ್ರು. ಇಡೀ ದೇಶದಲ್ಲಿ ಅವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಕರ್ನಾಟಕ ವಾಸ್ ದ ಪಯನಿಯರ್ ಇನ್ ದ ಸ್ಕೂಲ್ ಎಜುಕೇಷನ್. ಅಬ್ದುಲ್ ಕಲಾಂ ಆಜಾದ್ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ರು ಅವತ್ತಿನ ದಿವಸ. ಅರೆ ಕರೆದು ನಾವೇ ಹೋಗಿ ನಿಂತ್ಕೊಂಡು ಕೊಡೋಕ್ಕಾಗುತ್ತಾ ಸಲಹೆನ? ಅದಕ್ಕೇನಾದ್ರು ಗೌರವ ಇರುತ್ತೆ? ಅದಕ್ಕೆ ಒಬ್ಬ ಮಂತ್ರಿಗೆ, ವಿದ್ಯಾಮಂತ್ರಿಗೆ ಈ ಶಿಕ್ಷಣದ ಬಗ್ಗೆ ತಿಳುವಳಿಕೆ ತಗೊಳ್ಬೇಕು, ಬೇರೆಯವ್ರು ಕರಿಬೇಕು. ಅರೆ ನನಗೆ ಎಲ್ಲ ಗೊತ್ತು ಅಂತಾರೆ. ದಿಸ್ ಈಗೋ ಶುಡ್ ನಾಟ್ ಬಿ. ಒಬ್ಬ ಮಂತ್ರಿಗೆ ಇಷ್ಟೆಲ್ಲ ಈಗೋ ಇರಬಾರ್ದು ಅನ್ಕೊತು. ಹಾಗಾಗಿ ಈ ರಾಮ ನೋಡಿ, ಪ್ರೈವೇಟ್ ಸೆಕ್ಟಾರ್ನ ನೀವು ಶಿಕ್ಷಣ ಇಲಾಖೆಯಲ್ಲೂ ಕಂಟ್ರೋಲ್ ತೊಗೊಳಕ್ಕಾಗಲಿಲ್ಲ, ಹೆಲ್ತಲ್ಲೂ ಕಂಟ್ರೋಲ್ ತೊಗೊಳಕ್ಕಾಗಲಿಲ್ಲ ಸರ್ಕಾರ. ಅವ್ರು ಹೇಳ್ದಂಗೆ ನಡೀತಾ ಇದ್ದೀವಿ. ವೈ? ಪ್ರೈವೇಟ್ ಸೆಕ್ಟಾರ್ಗೆ ಜನರ ಜೀವನ ಅಡ ಇಟ್ಟಿಲ್ಲ ನಾವು, ಜನರ ಆಸ್ತಿ ಅಡ ಇಟ್ಟಿಲ್ಲ ನಾವು. ಪ್ರೈವೇಟ್ ಸೆಕ್ಟಾರ್ಗೆ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ ನಾವು. ಬೇರೆ ಬೇರೆ ದೇಶಗಳಿಗಾಗಲೇ ಲಾಕ್ಡೌನ್ ಶುರು ಮಾಡಿದ್ದೇವೆ, ಮಕ್ಕಳೆಲ್ಲ ಹೋಗ್ಬಿಡ್ತಾವಪ್ಪ ಅಂತೇಳಿ. ಬಟ್ ನಮ್ಮಲ್ಲಿ ಯಾಕೆ ಇದಾಗ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಖಾಸಗಿ ಆಡಳಿತ ಮಂಡಳಿಗೆ ತಲೆಬಾಗಿಸ್ಬಿಟ್ಟಿದ್ದೀವಿ ನಾವು ಸರ್ಕಾರದಿಂದ. ಹಾಗೆ ಇವತ್ತು ಖಾಸಗಿ ಆಡಳಿತ ಮಂಡಳಿಗೆ ತಲೆಬಾಗಿಸ್ಬಿಟ್ಟಿದ್ದೀವಿ. ಕರೆದು ಚರ್ಚೆ ಮಾಡಿ. ಬಿಕಾಸ್ ನಮ್ಮ ಉಪನಿಷತ್ತಲ್ಲೂ ಹೇಳಿದೆ, ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ. ಸುರೇಶ್ ಕುಮಾರ್, ನೀವು ಉಪನಿಷತ್ತು ಓದಿದ್ದೀರಾ? ನಮ್ಮ ಭಾರತದ ಉಪನಿಷತ್ತು ಹಿಂದೂ ಧರ್ಮದಲ್ಲಿ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಅಂತಿದೆ. ಎಲ್ಲರ ಹತ್ರ ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳಿವೆ, ಕರೆದು ಚರ್ಚೆ ಮಾಡಿ. ಲೆಟ್ ಇಟ್ ಬಿ ಟ್ರಾನ್ಸ್ಪರೆಂಟ್ ಯುವರ್ ಡಿಸ್ಕಷನ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್. ಎಲ್ಲೋ ಒಂದು ಕಡೆ ನೀವು ಲ್ಯಾಂಡ್ ಆಗ್ತೀರಾ ಅದರಿಂದ. ಇಡೀ ಶಿಕ್ಷಣ ವ್ಯವಸ್ಥೆ ಇವತ್ತು ಭಯ ಮತ್ತು ಆತಂಕದಲ್ಲಿದೆ. ಇಡೀ ಶಿಕ್ಷಣ ವ್ಯವಸ್ಥೆ ಭಯ ಮತ್ತು ಆತಂಕದಲ್ಲಿದೆ. ಯಾರ ಕಾರಣ ಇದಕ್ಕೆ? ಏನ್ರಿ, ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಬ್ಯಾಕ್ಗ್ರೌಂಡಲ್ಲಿ ಒಬ್ಬೊಬ್ರು ಒಂದೊಂದೇ ಮಗು ಇದೆ. ಆ ಮಗುವಿನ ಶಾಲೆ ಪರೀಕ್ಷೆಗೆ 8.5 ಲಕ್ಷ ಮಕ್ಕಳಿಗೆ ಪರೀಕ್ಷೆ ಇದೆ. SSLC ಟೀಚರ್ಸು, ವೆಹಿಕಲ್ಸು, ಅವ್ರ ಜೊತೆಗೆ ಹೋಗೋರೆಲ್ಲ ಸೇರಿ 10 ಲಕ್ಷದ ಮೇಲೆ ಆಗುತ್ತೆ. ಇದು 10 ಲಕ್ಷದ ಮೇಲೆ ಆಗುತ್ತೆ. 4 ಲಕ್ಷಕ್ಕೆ PUCಗೆ ನಾವು ಬೇಡ ಅಂದಿದ್ದೀವಿ, ಈಗ 10 ಲಕ್ಷಕ್ಕೆ ಬೇಕು ಅಂತ ಇದ್ದೀವಿ. ಯಾವ ನ್ಯಾಯ ಇದು? ವಾಟ್ ಈಸ್ ದ ಪ್ರುಡೆಂಟ್ ಇನ್ ದಿಸ್? There is no prudency. ಹಾಗೆ ಈಗ ಒಂದು ಡೆಸ್ಕು ಎಂಥ ಮಜಾ ಇದು, ಭಾಳ ತಮಾಷೆ ಇದು. ಒಂದು ಡೆಸ್ಕಿಗೆ ಒಬ್ಬನೇ ಅಂತೆ, ಒಂದಡಿ ಹಿಂದೆನೇ ಇನ್ನೊಂದು ಡೆಸ್ಕ್ ಇದೆ. ಉಸಿರಾಡಲ್ವಲ್ಲಿ? ಅದೇ ಅದು ನನಗೆ ಅಲ್ಲ ರೀ, ಶಿಕ್ಷಣ ಮಂತ್ರಿಗಳೇ, ಆಯ್ತಪ್ಪ ಒಂದು ಡೆಸ್ಕಿಗೆ ಒಬ್ಬನೇ ಅಂತ ಇಟ್ಕೋ. ಹಾಗಾದ್ರೆ ಒಂದು ರೂಮ್ಗೆಲ್ಲ ಒಂದೇ ಡೆಸ್ಕ್ ಇದೆಯಾ? ಅಷ್ಟೇ ಡೆಸ್ಕ್ ಹಾಕ್ತೀರಿ, ಒಂದಡಿ ಹಿಂದೆ ಕೂತಿರ್ತಾನೆ, ಉಸಿರಾಡಲ್ವಲ್ಲಿ ಅವನು. ಯಾರಿಗೇನಿದೆಯೋ ಯಾರಿಗೆ ಗೊತ್ತು? ಆಮೇಲೆ ನಿಮಗೆ ಸಿಬ್ಬಂದಿ ಎಲ್ಲ ಎಷ್ಟು 3 ಪಟ್ಟು ಜಾಸ್ತಿ ಬೇಕು. ಎಲ್ಲಿದ್ದಾರೆ 3 ಪಟ್ಟಿಗೆ? ನಿಮಗೆ ಅವ್ರು ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ರು? ನೋ ನಾಥಿಂಗ್. ಶಿಕ್ಷಣ ಇಲಾಖೆ ಅಂದರೆ ಭಾಳ ಸೂಕ್ಷ್ಮವಾದಂಥ ನಮ್ಮ ಇಡೀ ಬದುಕುರಿ ಶಿಕ್ಷಣ ಇಲ್ಲ. ನಮ್ಮ ಮಕ್ಕಳು ನಮ್ಮ ಆಸ್ತಿ. ನಾವು ಚೈಲ್ಡ್ ಇಸ್ ದ ಪ್ರಾಪರ್ಟಿ ಆಫ್ ದ ನೇಷನ್ ಡಿಕ್ಲರೇಷನ್ ಮಾಡಿದ್ರು. ಏನಾಯ್ತು?
ಅದು ಪ್ರಾಥಮಿಕ ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಟ್ಟು ನಾವು ಶಾಲಾ ಶಿಕ್ಷಣಕ್ಕೆ. ಡೆಮೋಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್ ಅಂದು ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ ಎಲ್ರಿ ಇದಕ್ಕೆಲ್ಲ ಬೆಲೆನೇ ಇಲ್ವಲ್ರಿ. ಅದಾಗೋಯ್ತು ಚೆ ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ, ಡೆಮೋಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್. ವೇರ್ ಇಸ್ ಇಟ್ ಈಸ್ ಮಿಸ್ಟರ್ ಸುರೇಶ್ ಕುಮಾರ್, ವೇರ್ ಇಟ್ ಈಸ್? ಅರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ, ನೀವೆಲ್ಲ ಎಕ್ಸಾಮಿನೇಷನ್. ಯು ಹ್ಯಾವ್ ನಾಟ್ ಟೇಕನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ ಟು ಕಾನ್ಫಿಡೆನ್ಸ್. ವೈ? ಈ ಈಗೋ ಇರಬಾರ್ದು. ನೀವು ಇರ್ಬೋದು ಮಂತ್ರಿ, ಬಟ್ ದಿಸ್ ಈಗೋ ಶುಡ್ ನಾಟ್ ಬಿ, ಬಿಕಾಸ್ ಇದೆಲ್ಲ ಸರ್ಕಾರ ಸಾರ್ವಜನಿಕರ ಪ್ರಾಪರ್ಟಿಗಳು. ಹಾಂ, ಅದರಿಂದ ಇದು ಸುಮ್ಮನೆ ಭಾಳ ಗಡಿಬಿಡಿಯಲ್ಲಿ ಏನೆಲ್ಲ ಯುನೆಸ್ಕೋ ಏನು ಹೇಳ್ತಾ ಇದೆ, ಯೂನಿಸೆಫ್ ಏನು ಹೇಳ್ತಾ ಇದೆ, ಯೂನಿಸೆಫ್ ಎಲ್ಲ ಏನು ಹೇಳ್ತಿದ್ದಾವೆ ಅಂದರೆ ಪರೀಕ್ಷೆಗಿಂತ ಮಗುವಿನ ಪಾಠ ಮುಖ್ಯ. ನಾವು ಪರೀಕ್ಷೆನೇ ನಾವು ತೊಗೊಂಬಿಟ್ಟಿದ್ದೀವಿ, ಮಗುವಿನ ಪಾಠ. ಆ ಮಗು SLC ಓದಿದಾನ ಇಲ್ವಾ? ಆನ್ಲೈನ್ ನಮ್ಮ ಹಳ್ಳಿಲಿ ಆನ್ಲೈನ್ ಸಿಕ್ಕಿದೆಯಾ? SLC ತನಕ ಅವನು ಓದಿರ್ಬೇಕಾರ, ಅವನಿಗೆ ಪಾಠ ಆಗಿರ್ಬೇಕಲ್ಲ. ಪಾಠವೇ ಮಾಡದೆ ಪರೀಕ್ಷೆ ಮಾಡೋದು ಬಹುಶಃ ಜಗತ್ತಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋದು. ವಾಟ್ ಸಾರ್ಟ್ ಆಫ್ ಫೂಲಿಶ್ ಐಡಿಯಾ. ಪಾಠವೇ ಇಲ್ಲದೆ ಪರೀಕ್ಷೆ ಯಾವ ದೇಶದಲ್ಲೂ ನಾವು ಕಾಣೇಬೇಕು. ಹಾಗಾಗಿ ವೈಜ್ಞಾನಿಕವಾಗಿ ಆಗಿಲ್ಲದ ತೀರ್ಮಾನ ಇದು. ಒಂದು ಕಡೆ ನಾವು ಏನು ಡೇಟ್ ಫಿಕ್ಸ್ ಮಾಡಿದ್ವಿ, July 19 and 22, ದ ಸೇಮ್ ಟೈಮ್ ಕೋವಿಡ್ ಥರ್ಡ್ ವೇವ್ ಪ್ಲಸ್ ಡೆಲ್ಟಾ 3 ಎರಡೂ ಬರೋ. ಈಗಾಗಲೇ ಡೆಲ್ಟಾ 3 ಎಲ್ಲ ಜಿಲ್ಲೆಗಳಲ್ಲಿ ಆಗ್ತಾ ಇದೆ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ, BBC ಹೇಳ್ತಾ ಇದೆ, ಬೇರೆ ಬೇರೆ ಎಲ್ಲ ಅದೇ ಟೈಮ್ಗೆ ಎಕ್ಸಾಮಿನೇಷನ್ ಅಂದರೆ ಏನು ಮಾಡಬೇಕು ಅಂತ ಮಾಡಿದ್ದೀರ ನೀವು. ಆದ್ದರಿಂದ ಇದು ಅವೈಜ್ಞಾನಿಕ. ಮಕ್ಕಳಿಗೆ ಪಾಠವೇ ಹೇಳ್ಕೊಡ್ದೇನೆ ಪರೀಕ್ಷೆ ಮಾಡೋದು ಇನ್ನೂ ಅವೈಜ್ಞಾನಿಕ. ಯಾಕಿಷ್ಟು ಗಡಿಬಿಡಿ, ಯಾಕಿಷ್ಟು ಅವಸರ? ನೀವು ಪರೀಕ್ಷೆ ಮಾಡಲೇಬೇಕನ್ನೋ ಹಠ ಏನು? ಯಾಕೆ? ಎಲ್ಲ ಹೇಳ್ತಿದ್ವಿ, ಟು ಪ್ರೊಟೆಕ್ಟ್ ದ ಚೈಲ್ಡ್, ವಿ ಮಸ್ಟ್ ಪ್ರೊಟೆಕ್ಟ್ ದ ಚೈಲ್ಡ್, ಪ್ರಾಪರ್ಟಿ ಆಫ್ ದ ನೇಷನ್. ಏನು ಮಾಡ್ತಾ ಇದ್ವಿ? ನಮ್ಮ ಹಳ್ಳಿ ಕಡೆನೇ ಬೇರೆ ಬೇಡ, ಹಳ್ಳಿ ಕಡೆನೇ ಒಂದೊಂದೇ ಮಗು ಇರ್ತ ಪಾಪ. ಆ ಹುಡುಗ ಏನಾದ್ರು ಗಲಾಟೆ ಸ್ವಲ್ಪ ಅದು ಇದು ಅಂತ ಮೌನ್ ಕೊಡ್ತಾನಪ್ಪ. ಲವ್ ಯಾರಿಗೆಲ್ಲ ಮಾಡ್ತಾ ಇದ್ದೇನೆ ನಾನು? ನಿನ್ಗಲ್ವೇನಪ್ಪ ಇದೆಲ್ಲ ಮಾಡಿ. ಕೆಲವ್ರು ಬೈತಾರೆ, ಲವ್ ನಿನ್ನ ಮರಕ್ಕೆ ಹಾಕಿದವಳು ಅಲ್ಲ ಅಂತ, ಅಂದರೆ ನಮ್ಮ ತಾಯಿನ ಬೈತಾರೆ. ಮರಕ್ಕೆ ಹಾಕ್ತವಳು ಅಂದರೆ ಮೊದಲೆಲ್ಲ ಮರದ ಮೇಲೆ ಹುಟ್ಟದ ನಿನ್ನ ಮರಕ್ಕೆ ಹಾಕ್ತವಳೆ ಅಲ್ವಾ, ನೀನು ಈ ಪಾಠ ಹೇಳ್ಕೊಟ್ಟವನು ಯಾವನ್ಲ ಅಂತ ತಾಯಿ ಮತ್ತು ಗುರು ಇಬ್ಬರಿಗೂ ಬೈತಾರೆ ಸಮಾಜ. ಆದರೆ ಇವತ್ತು ಯಾವುದು ಲೆಕ್ಕಕ್ಕಿಲ್ಲ, ಹಂಗಾಗಿ ಕೂತಿದೆ. ಹಾಗಾಗಿ ನಾನು ಅವೈಜ್ಞಾನಿಕವಾಗಿ SSLC ಪರೀಕ್ಷೆಯನ್ನು ಮಾಡಲೇಬೇಕು ಅಂತಕ್ಕಂಥ ಸರ್ಕಾರದಿಂದ. ಹಾಗೆ ಇವತ್ತು ತೀರ್ಮಾನವನ್ನು ಸರ್ಕಾರ ಮಸ್ಟ್ ವಿಡ್ರಾನ್ ಇಟ್, ಹಿಂತಗೋಬೇಕು, ಅದನ್ನು ಹಿಂತಗೋಬೇಕು. ಭಾಳ ಜನ ಚಿಂತಕರ ಜೊತೆ ಚರ್ಚೆ ಮಾಡೋಣ. ಶಿಕ್ಷಣ ತಜ್ಞರು ಯಾರು ಇವತ್ತು? ಶಿಕ್ಷಣ ತಜ್ಞರು ಯಾರು ಅಂದರೆ, ನಾನೊಂದು ಸರಿ 300 ಮಕ್ಕಳು ಕರೆದು, 300 ಮಕ್ಕಳು ಶಹರಿಂದ, ಹಳ್ಳಿಯಿಂದ, ಖಾಸಗಿ ಶಾಲೆಯಿಂದ, ಅನುದಾನಿತ, ಅನುದಾನರಹಿತ 300 ಮಕ್ಕಳನ್ನ ಕರ್ನಾಟಕ ರಾಜ್ಯದ ಯವನಿಕಾದಲ್ಲಿ 2 ದಿವಸಗಳ ಕಾಲ ಇಂಟ್ರ್ಯಾಕ್ಟ್ ಮಾಡೋದು ನಾವು. ಎಷ್ಟು ಚೆನ್ನಾಗಿ ಆ ಮಕ್ಕಳು, ಅವರೇ ಶಿಕ್ಷಣ ತಜ್ಞರು. ಬಹುಶಃ ನಾನು ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಈ ಶಾಲಾ ಶಿಕ್ಷಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೆ. ಅವೆಲ್ಲ ಕೊಟ್ಟಿದ್ದು ಯಾವ ಶಿಕ್ಷಣ ತಜ್ಞರೆಲ್ಲ ಮಕ್ಕಳು ಕೊಟ್ಟಂಥದ್ದು.
ಪಾಠ ಮಾಡೋ ತಾಯಿ ಕೊಟ್ಟಂಥದ್ದು, ಪಾಠ ಮಾಡೋ ಶಿಕ್ಷಕ ಕೊಟ್ಟಂಥ ನಮಗೆ ಜ್ಞಾನ ಅವಿಲ್ಲ. ಮಕ್ಕಳೆಲ್ಲ ಸೇರಿಸಿದ್ವು 6ನೇ ಕ್ಲಾಸಿಂದ 10ನೇ ತಾರೀಕು ತನಕ ಬರ್ರಿ ಎಲ್ಲ ಮಕ್ಕಳೆಲ್ಲ ಅಂತೇಳಿ. ಒಂದು ಮಗು 6ನೇ ಕ್ಲಾಸು ಎದ್ದು ನಿಲ್ತು. ಅಂಕಲ್, ನನಗೆ ನಮ್ಮ ಪಕ್ಕದಲ್ಲಿ ಯಾವ ಜಾತಿಗಳು ಅಂತಲೇ ಗೊತ್ತಿರಲಿಲ್ಲ ನೋಡಿ. ಈಗ ನನಗೆ ಯೂನಿಫಾರ್ಮ್ ಕೊಡಲಿಲ್ಲ, ಪಕ್ಕದವಳು ಶೆಡ್ಲು ಕಾಟ್ಲಂತೆ ಅವಳಿಗೆ ಯೂನಿಫಾರ್ಮ್ ಕೊಟ್ಬಿಟ್ರು. ಏನು ಅಂಕಲ್ ಇದು? 6ನೇ ಕ್ಲಾಸ್ ಮಗು ಹೇಳುತ್ತೆ. ಸೊ ಡಿಸ್ಕ್ರಿಮಿನೇಷನ್ ಮಗು ಹೇಗೆ ಐಡೆಂಟಿಫೈ ಮಾಡಿ, ಯಾವ ಶಿಕ್ಷಣ ತಜ್ಞ ಐಡೆಂಟಿಫೈ ಮಾಡಿದ ಅಲ್ಲಿ ತನಕ? ಎಸ್, CM ಹತ್ರ ಕೂತ್ಕೊಂಡು, ಸರ್ ಮಕ್ಕಳು ಹೇಳ್ತಾವೆ, ಎಸ್ ಇನ್ನು 30 ಕೋಟಿ ಜಾಸ್ತಿ ಕೊಡಿ ಸರ್, 1ರಿಂದ 10ನೇ ತರಗತಿ ತನಕ ಎಲ್ಲರಿಗೂ ಕೊಡೋಣ ಯೂನಿಫಾರ್ಮ್ನ, ಪುಸ್ತಕ ಎಲ್ಲರಿಗೂ ಕೊಡೋಣ ಅಂತ. ಮಗು ಸರ್ಕಾರಕ್ಕೆ ಬುದ್ಧಿ ಹೇಳ್ತದೆ. ಇನ್ನೊಂದು ಮಗು ಎದ್ದು ನಿಂತ್ಕೊತು 9ನೇ ಕ್ಲಾಸ್ದು. ಅಂಕಲ್, ಹೀಗೆಲ್ಲ ತಿರುಗಿ ನೋಡ್ತು, ನಮ್ಮ ಟೀಚರ್ ಇಲ್ವಾ ಇಲ್ಲಿ ಅಂತ. ಇಲ್ಲ ಹೇಳು ನಿಂಗೇನು? ಅಂಕಲ್, ನಮ್ಮ ಟೀಚರ್ಗೆ ಇಂಗ್ಲೀಷೇ ಗೊತ್ತಿಲ್ಲ, ಸೈನ್ಸು ಗೊತ್ತಿಲ್ಲ, ಅವ್ರಿಗೆ ನಮ್ಮ ಟೀಚರ್ಗೆ ಎಲ್ಲಾದರೂ ಒಳ್ಳೆ ಟ್ಯೂಷನ್ ಹೇಳ್ತೀವಿ ಅಂಕಲ್ ಅಂತ. ಎಸ್, TCHಲ್ಲೇ ಸೈನ್ಸ್ ಬೇಸ್ಡ್ ಕೋಚಿಂಗ್ ಆಗಬೇಕು ಅನ್ನೋದಾಯಿತು. ಎಸ್, ವಿ ಹ್ಯಾವ್ ಓಪನ್ಡ್ 100 ಸ್ಕೂಲ್ಸ್ ಟೀಚರ್ಸ್ ಟ್ರೈನಿಂಗ್ಸ್. ಮಕ್ಕಳು ತಾಯಂದಿರು ಕರೆದು ಅವರೇ ಪಾಠ ಮಾಡೋದೊಂದು ಪುಸ್ತಕ ಸಮೇತ ಬಂದರು. ತಾಯಂದಿರು ಪುಸ್ತಕದ ಸಮೇತ ಬಂದರು. ಒಂದು ತಾಯಿ ಕೇಳ್ತು, ಸರ್ ಇಲ್ಲಿ 4 ಎತ್ತುಗಳು ಇದಾವೆ, ಇಲ್ಲಿ ದನಗಳು, ಇಲ್ಲಿ ದನ ಅಂತ ಬರೆದಿದ್ದೀರಾ, ಇದು ದನನೋ ದನಗಳು, ಏಕವಚನನೋ ಬಹುವಚನನೋ ಅಂತ ಹೇಳ್ತೀವಿ. 4 ದನ ತೋರಿಸಿ ದನಗಳನ್ನ ದನ ಅಂತ ಬರೆದು. ಹಾಂ, ಸರಿ ಮಾಡಬೇಕು. ಏನು ಸರ್ ಇದು? ಇಲ್ಲಿ ಕೆಳಗೆ ಬರೆದಿರ ಹಸಿರು ಉದ್ಯಾನವನ ಅಂತ, ಬಣ್ಣ ಕೆಂಪು ಕೊಟ್ಟಿದ್ದೀರಾ, ಕೆಂಪೋ ಹಸಿರೋ? ನಮ್ಮ ಮಗು ಏನು ಕನ್ಫ್ಯೂಸ್ ಆಗ್ಬೇಕು ಮಗುಗೆ, ಹಸಿರೋ ಕೆಂಪೋ? ಹೀಗೆ ಇದೆಲ್ಲವನ್ನು ಕೂಡ ನಾವು ಮಕ್ಕಳ ತಾಯಂದಿರಿಂದ ಶಿಕ್ಷಕರಿಂದ ತಗೊಂಡು ಅದನ್ನು ಕಾಲಾನುಕಾಲಕ್ಕೆ ಬದಲಾವಣೆ ಮಾಡ್ಕೊಂಡು ಬಂದರು. ಅದು ಸರ್ಕಾರಕ್ಕೆ, ಬಿಕಾಸ್ ವಿ ಆರ್ ಇನ್ ದ ಡೆಮೋಕ್ರೆಟಿಕ್ ಸ್ಟೈಲ್ ಆ್ಯಂಡ್ ಸೆಟಪ್ ಆಫ್ ಅಡ್ಮಿನಿಸ್ಟ್ರೇಷನ್. ಯಾರೋ IAS ಕೈ ಕೆಳಗಿಲ್ಲ, ಇದು ಜನರ ಕೈ ಕೆಳಗಿರ್ತಕ್ಕಂಥ ಜನರ ತೀರ್ಮಾನ ಆಗಬೇಕು, ಜನರ ಸಲಹೆ ತಗೋಬೇಕು, ಜನರ ಅನುಭವವನ್ನು ತಗೋಬೇಕು. ಬಟ್ ಇವತ್ತು ಅದೆಲ್ಲ ತಗೊಳ್ಳದೆ ಈ SLC ಎಕ್ಸಾಮಿನೇಷನ್ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ. ನಾವು ದಯಮಾಡಿ ಸುರೇಶ್ ಕುಮಾರ್ ಅವರೇ, ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ, ನಾನು ನಮ್ಮ ರಾಜ್ಯದ ಮಕ್ಕಳ ಹಿತದೃಷ್ಟಿಯಿಂದ, ಪೋಷಕರ ಹಿತದೃಷ್ಟಿಯಿಂದ, ಶಿಕ್ಷಕರ ಹಿತದೃಷ್ಟಿಯಿಂದ, ಅವರ ಜೀವದ ಹಿತದೃಷ್ಟಿಯಿಂದ, ಅವರ ಬದುಕಿನ ಹಿತದೃಷ್ಟಿಯಿಂದ ಮೋದಿಯವರು ಏನು ಹೇಳಿದ್ದಾರೆ, ಜೀವನ, ಅದನ್ನು ನಾನು ಮತ್ತೆ ಉದ್ಗರಿಸ್ತಾ, ದಯಮಾಡಿ ಈ ವಿಡ್ರಾ ಮಾಡಿ, ಬೇಡ ಎಕ್ಸಾಮಿನೇಷನ್. SSLC PUC ಎಕ್ಸಾಮಿನೇಷನ್ ಇಲ್ಲ. ಆಮೇಲೆ PUCಗೆ ಏನು ಮಾಡಿದ್ದೀರಾ? ಏನು ಇವ್ರಿಗೆ ಏನು ಬಂದಿದೆ ಅನ್ನೋದೇ ಅರ್ಥ ಆಗ್ತಲ್ಲ. PUCಗೆ ಫಸ್ಟ್ PUC ಅಂಕದ ಮೇಲೆ ಸೆಕೆಂಡ್ PUC ಡಿಸೈಡ್ ಮಾಡ್ತಾರೆ. ಫಸ್ಟ್ PUCನ ಯಾವ ಸ್ಟೂಡೆಂಟೇ ಆಗಲಿ, ಪೇರೆಂಟ್ಸ್ ಆಗಲಿ ಸೀರಿಯಸ್ ತಗೊಳ್ಳಲ್ಲ. ಸೆಕೆಂಡ್ PUCನೇ ಇಂಪಾರ್ಟೆಂಟ್ ಅದಕ್ಕೆ. ಬಿಕಾಸ್ ನಾನು ಮಿನಿಸ್ಟ್ರಿದಾಗ ಡಿಕ್ಲೇರ್ ಮಾಡಿದ್ದೀನಿ, PUC ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಎ ಫ್ಯಾಮಿಲಿ, ನಾಟ್ ಆಫ್ ಎ ಸ್ಟೂಡೆಂಟ್. ಇಡೀ ಸಂಸಾರದ ಆ ಕುಟುಂಬದ ತಿರುವು. ಒಂದು ಮಗು ಸೆಕೆಂಡ್ ಇಯರ್ PUC ಇದ್ದಾನೆ ಅಂದರೆ ಅಜ್ಜಿಯಿಂದ ಹಿಡಿದ್ರು ಎಲ್ಲರೂ ಅದ್ರ ಮೇಲೆ ಕಣ್ಣಿಡ್ತಾರೆ. ಓದಿದ್ನಾ, ಎದ್ನಾ, ತಿನ್ನ. ಫಸ್ಟ್ ಇಯರ್ ಸೀರಿಯಸ್ ಇರೋದು, ಸೆಕೆಂಡ್ ಇಯರೇ ಇಂಪಾರ್ಟೆಂಟ್. ಬಿಕಾಸ್ ಸೆಕೆಂಡ್ ಇಯರ್ ಅನ್ನ ಹುಟ್ಟಿಸೋದಕ್ಕೆ ಹೋಗ್ತಾನೆ ಅವನು, ಇಂಜಿನಿಯರು, ಡಾಕ್ಟ್ರು, ಮತ್ತೊಂದು ಆಗೋಕ್ಕೆ. ಈಗ ಫಸ್ಟ್ ಇಯರ್ನ ತಗೊಂಡು ಸೆಕೆಂಡ್ ಇಯರ್ ತೀರ್ಮಾನ ಮಾಡ್ತೀವಿ ಅಂತ ಡಿಸಿಷನ್